ಕನ್ನಡ ಸಿನಿಮಾ ರಂಗ ಕಂಡ ಅತ್ಯಂತ ಜನಪ್ರಿಯ ನಟಿಯರಲ್ಲಿ ಪ್ರೇಮಾ ಕೂಡ ಒಬ್ಬರು. 90ರ ದಶಕದಲ್ಲಿ ಅತ್ಯಂತ ಬೇಡಿಕೆಯ ನಟಿಯಾಗಿ ಸ್ಯಾಂಡಲ್ವುಡ್ ಆಳಿದ ಪ್ರೇಮಾ ಇಂದು ಸಿನಿಮಾ ರಂಗದಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಅತ್ಯಂತ ಸುಂದರ ನಟಿ ಪ್ರೇಮಾ ಸವ್ಯಸಾಚಿ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದರು. ಮೊದಲ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಂಡಿಲ್ಲ. ಆದರೆ ಎರಡನೇ ಚಿತ್ರ ಪ್ರೇಮಾ ಸಿನಿಮಾ ಬದುಕನ್ನೇ ಬದಲಾಯಿಸಿತು. ಅದೇ ಬ್ಲಾಕ್ ಬಸ್ಟರ್ ಹಿಟ್ ಓಂ ಸಿನಿಮಾ. ಶಿವರಾಜ್ ಕುಮಾರ್ ನಟನೆಯ ರಿಯಲ್ ಸ್ಟಾರ್ ಉಪೇಂದ್ರ ನಿರ್ದೇಶನದ ಓಂ ಚಿತ್ರ ಸೂಪರ್ ಹಿಟ್ ಆಗುವ ಮೂಲಕ ಪ್ರೇಮಾ ಸ್ಟಾರ್ ಆಗಿ ಚಿತ್ರರಂಗದಲ್ಲಿ ನೆಲೆಯೂರಿದರು. ಬಳಿಕ 50ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಪ್ರೇಮಾ ನಾಯಕಿ ನಟಿಯಾಗಿ ನಟಿಸಿದ್ದಾರೆ. ಅನೇಕ ಸೂಪರ್ ಹಿಟ್ ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಕನ್ನಡ ಮಾತ್ರವಲ್ಲದೆ ತಮಿಳು, ತೆಲುಗು ಹಾಗೂ ಮಲಯಾಳಂ ಸಿನಿಮಾಗಳಲ್ಲೂ ಪ್ರೇಮಾ ಮಿಂಚಿದ್ದಾರೆ. ವೃತ್ತಿ ಜೀವನದಲ್ಲಿ ದೊಡ್ಡ ಮಟ್ಟದ ಖ್ಯಾತಿ ಕಂಡಿದ್ದ ಪ್ರೇಮಾ ವೈಯಕ್ತಿಕ ಜೀವನದಲ್ಲಿ ಅಷ್ಟೇ ನೋವು, ಅಷ್ಟೇ ಕಷ್ಟ ಅನುಭವಿಸಿದ್ದಾರೆ. ಸುಮಾರು 15 ವರ್ಷಗಳಿಗೂ ಅಧಿಕ ಕಾಲ ಸಿನಿಮಾ ರಂಗದಲ್ಲಿ ಸ್ಟಾರ್ ಆಗಿ ಮೆರೆದಿದ್ದ ಪ್ರೇಮಾ ಸಾಂಸಾರಿಕ ಜೀವನದಲ್ಲಿ ಎಡವಿದರು. ವೃತ್ತಿ ಜೀವನದ ಉತ್ತುಂಗದಲ್ಲಿರುವಾಗಲೇ ಪ್ರೇಮಾ ದಾಂಪತ್ಯಕ್ಕೆ ಕಾಲಿಟ್ಟರು. 2006ರಲ್ಲಿ ಕೊಡಗಿನ ಸುಂದರಿ ಪ್ರೇಮಾ ಜೀವನ್ ಅಪ್ಪಚ್ಚು ಎನ್ನುವವರ ಜೊತೆ ಸಪ್ತಪದಿ ತುಳಿದರು. ಮದುವೆ ಬಳಿಕ ಸಿನಿಮಾ ರಂಗದಿಂದ ಸಂಪೂರ್ಣವಾಗಿ ದೂರವಾಗಿದ್ದ ಪ್ರೇಮಾ ಬಳಿಕ ಮತ್ತೆ ಕಾಣಿಸಿಕೊಂಡಿದ್ದು ಡಿವೋರ್ಸ್ ಎನ್ನುವ ಶಾಕಿಂಗ್ ಸುದ್ದಿ ಮೂಲಕ. ಪ್ರೇಮಾ ಮದುವೆಯಾಗಿ 10 ವರ್ಷದೊಳಗಡೆಯೇ ಪತಿ ಜೀವನ್ ಅಪ್ಪಚ್ಚು ಅವರಿಂದ ದೂರ ಆದರು. 2016ರಲ್ಲಿ ಪ್ರೇಮಾ ವಿಚ್ಛೇದನ ಕೋರಿ ನ್ಯಾಯಾಲಯದ ಮೆಟ್ಟಿಲೇರಿದ್ದು ಅಭಿಮಾನಿಗಳಿಗೆ ದೊಡ್ಡ ಶಾಕ್ ಆಗಿತ್ತು. ಇಬ್ಬರು ಪರಸ್ಪರ ಒಪ್ಪಿಗೆ ಮೇರೆಗೆ ವಿಚ್ಛೇದನ ಪಡೆದುಕೊಂಡರು. ಮದುವೆಯಾಗಿ ಸಿನಿಮಾ ರಂಗದಿಂದ ದೂರ ಇದ್ದ ಪ್ರೇಮಾ ಪತಿ ಜೊತೆ ಸಂತೋಷದ ಜೀವನ ನಡೆಸುತ್ತಿದ್ದಾರೆ ಅಂತೆಯೇ ಅಭಿಮಾನಿಗಳು ಅಂದುಕೊಂಡಿದ್ದರು. ಆದರೆ ಸ್ಟಾರ್ ನಟಿಯ ಬದುಕು ಹಾಗೆ ಇರಲಿಲ್ಲ. ಸ್ಟಾರ್ ಆಗಿ ಎಷ್ಟು ಸಂತೋಷ ಹಾಗೂ ಹೆಮ್ಮೆಯಿಂದ ಬದುಕಿದ್ದ ಪ್ರೇಮಾ ಮದುವೆ ಬಳಿಕ ಅಷ್ಟೇ ದುಃಖ ಕಂಡಿದ್ದರು. ಅಷ್ಟಕ್ಕೂ ಮದುವೆ ಬಳಿಕ ಪ್ರೇಮಾ ಜೀವನದಲ್ಲಿ ಆಗಿದ್ದೇನು? ಪತಿಯಿಂದ ಮೋಸ ಹೋಗಿದ್ದೇಗೆ? ಇಲ್ಲಿದೆ ನೋಡಿ ಸಂಪೂರ್ಣ ವಿವರ. ಪ್ರೇಮಾ ಅವರು ಪತಿ ಜೀವನ್ ಅವರ ಬಗ್ಗೆ ಸಂಪೂರ್ಣ ವಿಶ್ವಾಸ ಕಳೆದುಕೊಳ್ಳಲು ಕಾರಣ ಆ ಒಂದು ಸುಳ್ಳು ಎನ್ನಲಾಗಿದೆ. ಮೂಲಗಳ ಪ್ರಕಾರ ಜೀವನ್ ಅವರು ಮದುವೆಗೂ ಮುಂಚೆ ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳಿಕೊಂಡಿದ್ದರಂತೆ. ಆದರೆ ಮದುವೆಯಾದ ಬಳಿಕವೇ ಗೊತ್ತಾಗಿದ್ದು ಅವರು ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲ, ಸಾಮಾನ್ಯ ಒಬ್ಬ ಉದ್ಯಮಿ ಎನ್ನುವುದು. ಇದು ಪ್ರೇಮಾ ಅವರಿಗೆ ಶಾಕಿಂಗ್ ಆಗಿತ್ತು. ಮದುವೆ ಬಳಿಕ ಸಿನಿಮಾಗಳಲ್ಲಿ ನಟಿಸುವುದು ಪ್ರೇಮಾ ಅವರಿಗೆ ಇಷ್ಟವಿರಲಿಲ್ವಂತೆ. ಹೀರೋಯಿನ್, ಸ್ಟಾರ್ ಎನ್ನುವ ಪಟ್ಟದಿಂದ ದೂರ ಇದ್ದು ಎಲ್ಲ ಹೆಣ್ಣು ಮಕ್ಕಳಂತೆ ಗಂಡ, ಮನೆ, ಮಕ್ಕಳು ಅಂತ ಸಂಸಾರದ ಜೀವನ ಅನುಭವಿಸಲು ಬಯಸಿದ್ದರು. ಆದರೆ ಅದು ಹಾಗೆ ಇರಲಿಲ್ಲ. ಪ್ರೇಮಾ ದುಡಿಯಬೇಕು, ಅದರಲ್ಲಿ ಬಂದ ಹಣದಿಂದ ಐಷಾರಾಮಿ ಜೀವನ ನಡೆಸಬೇಕು ಎನ್ನುವುದು ಪತಿ ಮನೆಯವರ ಬಯಕೆಯಾಗಿತ್ತು. ಇದೇ ಕಾರಣಕ್ಕೆ ಇಬ್ಬರ ನಡುವೆ ವೈಮನಸ್ಸು ಹೆಚ್ಚಾಗಲು ಕಾರಣ ಎನ್ನುವ ಸುದ್ದಿ ಕೂಡ ಇದೆ. ಮದುವೆ ಬಳಿಕ ಶಿಶಿರ ಸಿನಿಮಾ ಮೂಲಕ ಮತ್ತೆ ಅಭಿಮಾನಿಗಳ ಮುಂದೆ ಬಂದರು. ಆದರೆ ಆ ಸಿನಿಮಾ ಬಳಿಕ ಪ್ರೇಮಾ ಮತ್ತೆ 8 ವರ್ಷಗಳ ಕಾಲ ಸಿನಿಮಾ ರಂಗದಿಂದ ದೂರವಾದರು. ಮತ್ತೆ ವಾಪಸ್ಸಾಗಿದ್ದು ರಿಯಲ್ ಸ್ಟಾರ್ ಉಪೇಂದ್ರ ಅವರ ಜೊತೆ. ಉಪೇಂದ್ರ ಮತ್ತೆ ಹುಟ್ಟಿಬಾ ಸಿನಿಮಾದಲ್ಲಿ. ಆದರೆ ಈ ಸಿನಿಮಾ ಮೂಲಕ ಮೊದಲಿನ ಸಕ್ಸಸ್ ಮರಳಿ ಪಡೆಯಲು ಸಾಧ್ಯವಾಗಿಲ್ಲ. ವಿಚ್ಛೇದನ ಪಡೆದು ಅನೇಕ ವರ್ಷಗಳ ಬಳಿಕ ಪ್ರೇಮಾ ಮದುವೆ ಬ್ರೇಕಪ್ ಬಗ್ಗೆ ಸಂದರ್ಶನವೊಂದರಲ್ಲಿ ಮೌನ ಮುರಿದಿದ್ದರು. ಮದುವೆ ಬಗ್ಗೆ ಮೊದಲ ಬಾರಿಗೆ ಪ್ರೇಮಾ ಮನಬಿಚ್ಚಿ ಮಾತನಾಡಿದ್ದರು. ಮನೆಯಲ್ಲಿ ಮದುವೆಯಾಗುವಂತೆ ತುಂಬಾ ಒತ್ತಡವಿತ್ತು. ತಂಗಿ ಕೂಡ ಇದ್ದಳು. ಅವಳ ಮದುವೆ ಮಾಡಬೇಕಿತ್ತು. ನಾನು ಮದುವೆಯಾಗದಿದ್ದರೆ ಅವಳು ಮದುವೆಯಾಗಲ್ಲ ಎಂದು ಅಪ್ಪ ಅಮ್ಮ ಹೇಳುತ್ತಿದ್ದರು. ಹಾಗಾಗಿ ಬೇಡ ಎನ್ನಲು ಸಾಧ್ಯವಾಗದ ಮದುವೆಗೆ ಒಪ್ಪಿಕೊಂಡೆ. ಅರೇಂಜ್ ಮ್ಯಾರೇಜ್ ಆದೆ ಎಂದು ಹೇಳಿಕೊಂಡಿದ್ದಾರೆ. ಹುಡುಗ ಪರಿಚಯ ಆಗಿದ್ದು ಹೇಗೆ ಎನ್ನುವ ಬಗ್ಗೆ ವಿವರಿಸಿದ ನಟಿ, ಅವರು ಮನೆಗೆ ಆಗಾಗ ಬರುತ್ತಿದ್ದರು. ಮದುವೆ ಮಾಡ್ಕೊಳ್ತೀವಿ ಎಂದು ಕೇಳಿದರು. ಆಮೇಲೆ ಎಲ್ಲರೂ ಒಪ್ಪಿಕೊಂಡು ಎಲ್ಲ ಹೆಣ್ಣು ಮಕ್ಕಳಿಗೆ ಇರುವಂತೆ ಮದುವೆ ಜೀವನದ ಬಗ್ಗೆ ನನಗೆ ಸಾಕಷ್ಟು ನಿರೀಕ್ಷೆಗಳಿದ್ದವು. ನಾನು ಸಿನಿಮಾಗಳಲ್ಲಿ ಬ್ಯುಸಿ ಇದ್ದಿದ್ದರಿಂದ ಎಲ್ಲಾ ಕನಸುಗಳನ್ನ ಮುಂದೂಡುತ್ತಾ ಹೋಗಿದ್ದೆ. ಗಂಡ ಹೀಗಿರಬೇಕು, ಹಾಗಿರಬೇಕು ಎನ್ನುವ ನಿರೀಕ್ಷೆ ಇರುತ್ತದೆ. ಆದರೆ ಅದೇ ಎಕ್ಸ್ಪೆಕ್ಟೇಷನ್ ಹರ್ಟ್ ಆಗೋದು ಎಂದು ಪ್ರೇಮಾ ಹೇಳಿಕೊಂಡಿದ್ದರು. ಡಿವೋರ್ಸ್ ನಿರ್ಧಾರ ಬಹಳ ಕಷ್ಟವಾಗಿತ್ತು. ಆದರೆ ತಂದೆ ತಾಯಿ ಎಲ್ಲರೂ ಬೆಂಬಲವಾಗಿ ನಿಂತರು. ಮದುವೆಯಾಗದೆಯೇ ಒಂಟಿಯಾಗಿಯೂ ಜೀವನ ನಡೆಸಬಹುದು. ಯಾಕೆಂದರೆ ಕೊನೆಗೆ ಹೋಗುವುದು ಒಬ್ಬರೇ ಅಲ್ಲವೇ? ಇನ್ನೊಬ್ಬರ ಮೇಲೆ ಯಾಕೆ ಅವಲಂಬಿತರಾಗಬೇಕು? ಇನ್ನೊಬ್ಬರ ಮೇಲೆ ಯಾಕೆ ನಿರೀಕ್ಷೆ ಇಟ್ಟುಕೊಳ್ಳಬೇಕು ಎಂದು ಪ್ರೇಮಾ ಭಾವುಕವಾಗಿ ಹೇಳಿಕೊಂಡಿದ್ದರು. ಅದೇ ಸಮಯದಲ್ಲಿ ಆತುರದ ಮದುವೆಯಾಗಬೇಡಿ ಎಂದು ಹೆಣ್ಣು ಮಕ್ಕಳಿಗೆ ಕಿವಿಮಾತು ಕೂಡ ಹೇಳಿದ್ದರು. ತನ್ನ ಮದುವೆ ನಿರ್ಧಾರ ಸರಿಯಿರಲಿಲ್ಲ. ಆತುರದಲ್ಲಿ ನಿರ್ಧಾರಕ್ಕೆ ಬಂದೆ. ಮದುವೆ ಎನ್ನುವುದು ಒಂದು ಕಮಿಟ್ಮೆಂಟ್, ಜವಾಬ್ದಾರಿ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಬೇಕು. ಆದರೆ ಯಾಕೋ ಮದುವೆ ಬಳಿಕ ಸ್ವಾತಂತ್ರ್ಯವಾಗಿ ಇರಲು ಸಾಧ್ಯವಾಗಿಲ್ಲ ಎನಿಸುತ್ತಿತ್ತು. ಎಲ್ಲ ಹೆಣ್ಣು ಮಕ್ಕಳಿಗೂ ಹೇಳುವುದು ಏನೆಂದರೆ, ಸಮಯ ತೆಗೆದುಕೊಂಡು ಯೋಚಿಸಿ. ಸುಖ ಸುಮ್ಮನೆ ದಿಢೀರ್ ನಿರ್ಧಾರಕ್ಕೆ ಬರಬೇಡಿ. ಮದುವೆ ಅನ್ನೋದು ಒಂದು ಜವಾಬ್ದಾರಿ, ಆತುರ ಬೇಡ ಎಂದು ಪ್ರೇಮಾ ಹೆಣ್ಣು ಮಕ್ಕಳಿಗೆ ಕಿವಿ ಮಾತನ್ನ ಹೇಳಿದರು. ಸದ್ಯ ಪ್ರೇಮಾ ಅವರು ಸಿಂಗಲ್ ಆಗಿಯೇ ಜೀವನ ನಡೆಸುತ್ತಿದ್ದಾರೆ. ಇತ್ತೀಚೆಗೆ 2ನೇ ಮದುವೆ ಆಗ್ತಾರೆ ಎಂಬ ಸುದ್ದಿ ಕೂಡ ವೈರಲ್ ಆಗಿತ್ತು. ಆದರೆ ಆ ಸುದ್ದಿಯನ್ನ ಪ್ರೇಮಾ ಅಲ್ಲಗಳೆದಿದ್ದರು. ಒಂದು ವೇಳೆ ಮದುವೆ ಆಲೋಚನೆಗಳಿದ್ದರೆ ಎಲ್ಲರಿಗೂ ತಿಳಿಸಿಯೇ ಆಗುತ್ತೇನೆ.
ಎಂದು ಹೇಳುವ ಮೂಲಕ ಎರಡನೇ ಮದುವೆ ಸುದ್ದಿಯನ್ನ ತಳ್ಳಿ ಹಾಕಿದರು. ಸದ್ಯ ಸಿನಿಮಾಗಳಿಂದಲೂ ದೂರ ಇರುವ ಪ್ರೇಮ ಸಿಂಗಲ್ ಆಗಿಯೇ ಜೀವನ ನಡೆಸುತ್ತಿದ್ದಾರೆ.